ಎಲ್ಲರಿಗೂ ನಮಸ್ಕಾರ. ಒನ್ ಕರ್ನಾಟಕಕ್ಕೆ ಸ್ವಾಗತ. ವಿಳಂಬಕ್ಕೆ ಕಡಿವಾಣ ಹಾಕಲು ಆಧಾರ್ ಲಿಂಕ್ ಒಂದು ಕಡ್ಡಾಯ ಮಾಡಿದ್ದಾರೆ ಈ ಖಾತಾ ಮ್ಯೂಟೇಷನ್ ನಲ್ಲಿ. ಓಕೆನಾ. ಸೊ ಏನಂತ ನೋಡಿದ್ರೆ, ಈ ಖಾತಾ ಬಿಬಿಎಂಪಿಯಲ್ಲಿ ಸಂಗ್ರಹವಾಗಿರುವ ಆಸ್ತಿ ದಾಖಲೆಯಾಗಿದ್ದಾರೆ. ರೂಪಾಂತರವು ಅಂದ್ರೆ ಮಾರಾಟ ಮಾಡೋದು, ಗಿಫ್ಟ್ ಕೊಡೋದು, ಓಕೆನಾ, ಈ ರೀತಿಯ ಒಂದು ಅನೇಕ ದಾಖಲೆಗಳಿಗೆ ಒಂದು ಮಾಲೀಕತ್ವವನ್ನು ವರ್ಗಾಯಿಸುವ ಪ್ರಕ್ರಿಯೆ ಸೂಚಿಸುತ್ತೆ ಈ ಖಾತಾ. ಓಕೆನಾ. ಸೊ ಹಾಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಏನಿದೆ ಅದು ಆಧಾರ್ ಆಧಾರಿತ ಸ್ವಯಂಚಾಲಿತ ಈ ಖಾತಾ ರೂಪಾಂತರ ವ್ಯವಸ್ಥೆಯನ್ನು ಪರಿಚಯಿಸಿದ್ದಾರೆ. ಆಸ್ತಿ ಮಾಲೀಕರು ಆನ್ಲೈನ್ ನಲ್ಲಿ ವಹಿವಾಟು ನಡೆಸುವಂತೆ ಪ್ರೋತ್ಸಾಹಿಸುವ ಮೂಲಕ, ಅಂದ್ರೆ ಒಂದು ಏನಂತ ಹೇಳ್ತಾರೆ, ರೆಡ್ ಟ್ಯಾಪ್ ಅಂತ ಹೇಳ್ತಾರಲ್ಲ, ಸೊ ಅದನ್ನು ಆಸ್ತಿ ದಾಖಲೆ ನವೀಕರಣಗಳನ್ನು ವೇಗಗೊಳಿಸುವ ಗುರಿಯನ್ನು ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವರ ಅರ್ಜಿಗಳನ್ನ ಟ್ರ್ಯಾಕ್ ಮಾಡಬಹುದು. ಸೊ ಎಲ್ಲಿದೆ, ಯಾವ ಪ್ರೊಸೆಸ್ ಅಲ್ಲಿ ಇದೆ. ಓಕೆನಾ. ಸೊ ಇನ್ನೊಂದು ಸಂಬಂಧಪಟ್ಟ ಅಧಿಕಾರಿಗಳನ್ನ ಹೊಣೆಗಾರನ ಮಾಡಬಹುದು. ಯಾಕೆ ಅವರು ಅದನ್ನ ವೆರಿಫೈ ಮಾಡಿಲ್ಲ. ಸೊ ಈ ತರ ಈಗ ಒಂದು ತುಂಬಾ ಲೈಕ್ ಈಗ ಲಂಚ ತಗೊಂತಾ ಇದ್ದಾರೆ, ಸೊ ದುಡ್ಡು ಕೊಡದೆ ಏನೂ ಆಗಲ್ಲ, ಈ ತರ ಕಾನ್ಸೆಪ್ಟ್ ತುಂಬಾ ಒಂದು ನ್ಯೂಸ್ ಆಗ್ತಾ ಇರೋದ್ರಿಂದ ಸೊ ಅದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತಾನೆ ಈ ಒಂದು ಆಧಾರ್ ಸ್ವಯಂಚಾಲಿತ ಈ ಖಾತಾ ಪ್ರೋಸೆಸ್ ಏನಿದೆ ಒಂದು ಮ್ಯೂಟೇಷನ್ ನ ಜಾರಿಗೆ ತಂದಿದ್ದಾರೆ. ಇನ್ನು ಈ ಖಾತಾ ಬಿಬಿಎಂಪಿಯಲ್ಲಿ ಸಂಗ್ರಹವಾಗಿರುವ ಆಸ್ತಿ ದಾಖಲೆಯಾಗಿದ್ದರೆ ರೂಪಾಂತರವು ಅಂದ್ರೆ ನಾನು ಅವಾಗಲೇ ನನಗೆ ಮಾರಾಟ ಆಗಿರ್ಬೋದು, ಅಧಿಕೃತ ದಾಖಲೆಗಳ ಮಾಲೀಕತ್ವವನ್ನು ಕೂಡ ಒಂದು ವರ್ಗಾಯಿಸುವ ಪ್ರಕ್ರಿಯೆ ಕೂಡ ಸೂಚಿಸುತ್ತದೆ. ಹಾಗೆ ಇಲ್ಲಿಯವರೆಗೆ ಆಸ್ತಿ ಮಾಲೀಕರು ಬಹು ದಾಖಲೆಗಳನ್ನು ವೈಯಕ್ತಿಕವಾಗಿ ಸಲ್ಲಿಸಬೇಕಾಗಿತ್ತು, ಅಂದ್ರೆ ಮ್ಯಾನ್ಯುವಲ್ ಆಗಿ ಕೊಡಬೇಕಾಗಿತ್ತು ಬಂದು. ಓಕೆನಾ. ಹಾಗೆ ಮತ್ತು ಬಿಬಿಎಂಪಿ ಸಿಬ್ಬಂದಿ ಪ್ರತಿ ಅರ್ಜಿಯನ್ನು ಹಸ್ತಚಾಲಿತವಾಗಿ ಅಂದ್ರೆ ಮ್ಯಾನ್ಯುವಲ್ ಆಗಿ ಚೆಕ್ ಮಾಡಬೇಕಾಗಿತ್ತು. ಅವರು ಪ್ರತಿಯೊಂದು ರಿವ್ಯೂ ಮಾಡಿ ಪರಿಶೀಲಿಸಿ, ಓಕೆನಾ, ಪರಿಶೀಲಿಸಿ ಅಂದ್ರೆ ಅದನ್ನ ಕಂಪ್ಲೀಟ್ ಆಗಿ ಚೆಕ್ ಮಾಡಿ ಸೊ ಪ್ರಕ್ರಿಯೆಗೊಳಿಸುವ ತುಂಬಾ ವಿಳಂಬ ಅಂದ್ರೆ ಲೇಟ್ ಆಗ್ತಾ ಇತ್ತು. ಓಕೆನಾ. ಈ ವಿಧಾನವು ಹೆಚ್ಚಾಗಿ ಬಾಕಿ ಇರುವ ಮತ್ತು ಮಧ್ಯವರ್ತಿಗಳ ಹಸ್ತಕ್ಷೇಪದ ಆರೋಪಗಳಿಂದ ಕೂಡಿತ್ತು. ಏನು ಇಲ್ಲಿ ಮಧ್ಯವರ್ತಿಗಳು ನಾನು ಅವಾಗಲೇ ಹೇಳ್ದಂಗೆ, ಸೊ ಇವರೆಲ್ಲ ದುಡ್ಡು ತಗೊಂತಾ ಇದ್ರು, ಈ ತರ ತುಂಬಾ ಇಶ್ಯೂ ಇದೆ, ಆಗಿದೆ, ಹೀಗಿದೆ ಅಂತ ಹೇಳಿ ದುಡ್ಡನ್ನು ತಗೊಳ್ಳೋ ತುಂಬಾ ಚಾನ್ಸಸ್ ಇತ್ತು. ಸೊ ಅದಕ್ಕೆಲ್ಲ ಒಂದು ಕಡಿವಾಣ ಹಾಕ್ಬೇಕು ಅಂತ ಈ ರೀತಿ ಬಿಬಿಎಂಪಿ ಮಾಡಿದ್ದಾರೆ. ಓಕೆನಾ. ಇನ್ನು ಈ ಒಂದು ಹೊಸ ವ್ಯವಸ್ಥೆಯಲ್ಲಿ ಈ ಖಾತಾ ರೂಪಾಂತರಗಳು ಬಾಕಿ ಇರುವ ನಾಗರಿಕರು ಅಂದ್ರೆ ಬಾಕಿ ಇರುವ ಎಲ್ಲಾ ಒಂದು ಸಿಟಿಸನ್ಗೆ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಆನ್ಲೈನ್ ಅಲ್ಲಿ ಪೂರ್ಣಗೊಳಿಸಬಹುದು. ಓಕೆನಾ. ಬಿಬಿಎಂಪಿ ಇ ಆಸ್ತಿ ಅಂತ ಒಂದು ಪೋರ್ಟಲ್ ಇದೆ, BBMPEASTI.Karnataka.gov.in ಅಂತ. ಅಲ್ಲಿ ಭೇಟಿ ನೀಡಿ ನಿಮ್ಮ PAD ಮುಖಾಂತರ ನೀವು ಹುಡುಕ್ಬೋದು ಯಾವ ಸ್ಟೇಟಸ್ ಇದೆ ಅಂತ. ಈವನ್ ಎಲ್ಲರೂ ಕೂಡ ಮಾರಾಟ ಮಾಡೋರಾಗಿರ್ಬೋದು, ತಗೊಳ್ವಾಗಿರ್ಬೋದು, ಅಥವಾ ಖರೀದಿ ಮಾಡಿದ್ರು ಅಥವಾ ಸ್ವೀಕರಿಸಬಹುದು, ಯಾರಾದ್ರೂ ಕೂಡ ಇಬ್ಬರು ಆಧಾರ್ ಆಧಾರಿತ ಈ KYC ದೃಢೀಕರಣ ಪೂರ್ಣಗೊಳಿಸಿರಬೇಕು. ಇನ್ ಕೇಸ್ ಏನಾದ್ರೂ ಆ ಆಧಾರು ಈ ಖಾತಾ ಆಧಾರಿತ ಒಂದು ದಾಖಲೆಗಳಿಗೆ ಲಿಂಕ್ ಮಾಡಲಾದ ವಿವರಗಳಿಗೆ ಹೊಂದಿಕೆಯಾದ್ರೆ, ಸೊ ಆಧಾರ್ ಲಿಂಕ್ ಮಾಡಿದ ತಕ್ಷಣ ನಿಮಗೆ ಈ ಖಾತಾ ಕೊಟ್ಟಿರೋ ಡಾಕ್ಯುಮೆಂಟ್ಸ್ ಪ್ಲಸ್ ಇಲ್ಲಿರೋ ಡಾಕ್ಯುಮೆಂಟ್ಸ್ ಮ್ಯಾಚ್ ಆದ್ರೆ ಸೊ 7 ದಿನಗಳಲ್ಲಿ ಯಾವುದೇ ಆಕ್ಷೇಪಗಳಿಲ್ಲದೆ ಒಂದು ವ್ಯಕ್ತವಾಗದಿದ್ದರೆ, ಓಕೆನಾ, ಯಾವುದೇ ಒಂದು ಡಿಸ್ಪ್ಯೂಟ್ಸ್ ಅಂದ್ರೆ ಏನು ಆಕ್ಷೇಪಗಳು ಬರಲಿಲ್ಲ ಬಿಬಿಎಂಪಿ ಆಫೀಸರ್ ಕಡೆಯಿಂದ ಅಂದ್ರೆ ರೂಪಾಂತರವನ್ನು ಸ್ವಯಂಚಾಲಿತವಾಗಿ ಅನುಮೋದಿಸಲಾಗುತ್ತದೆ ಅಂತ ಹೇಳಿದ್ದಾರೆ. ಅಂದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಮ್ಯೂಟೇಷನ್ ಕಂಪ್ಲೀಟ್ ಆಗಿ ಅಪ್ರೂವಲ್ ಆಗೋಗುತ್ತೆ. ಓಕೆನಾ. ಯಾವುದೇ ರೀತಿ ಒಂದು ಡಿಸ್ಪ್ಯೂಟ್ಸ್ ಇಲ್ಲ ಅಂದ್ರೆ. ಇನ್ ಕೇಸ್ ವಿವಾದಿತ ಪ್ರಕರಣಗಳು ಅಂದ್ರೆ ಡಿಸ್ಪ್ಯೂಟ್ಸ್ ಕೇಸಸ್ ಏನಾದ್ರು ಇದ್ರೆ ಏನಾಗುತ್ತೆ, ಉದಾಹರಣೆಗೆ ಸಂಘರ್ಷದ ಮಾಲೀಕತ್ವದ ಹಕ್ಕುಗಳನ್ನು ಒಳಗೊಂಡಗಳನ್ನು ಅಧಿಕೃತ ಬಿಬಿಎಂಪಿ ಅಧಿಕಾರಿಗಳೇ ಪರಿಶೀಲಿಸ್ತಾರೆ, ಅಂದ್ರೆ ಚೆಕ್ ಮಾಡ್ತಾರೆ. ಸೊ ಪ್ರತಿಯೊಂದು ಏನಕ್ಕೆ ಇದು ವಿವಾದಿತ ಪ್ರಕರಣಗಳು ಅಂದ್ರೆ ಡಿಸ್ಪ್ಯೂಟ್ಸ್ ಕೇಸಸ್ ಏನೇ ಅಂತ ಹೇಳ್ತಾರೆ ಅದನ್ನ ಅವರೇ ಚೆಕ್ ಮಾಡ್ತಾರೆ ಅಂತ ಕೂಡ ಹೇಳಿದ್ದಾರೆ. ಹಾಗೆ ಹೊಸ ವ್ಯವಸ್ಥೆಯು ಏನಕ್ಕೆ ಅಂದ್ರೆ ಸಮಯವನ್ನು ತೀವ್ರವಾಗಿ ಕಡಿಮೆ ಮಾಡುತ್ತೆ. ಈ ಒಂದು ಆಧಾರ್ ಆಧಾರಿತ ಏನಿದೆ ಒಂದು ಲಿಂಕ್ ಈ ಖಾತಾ ಮ್ಯೂಟೇಷನ್, ಸೊ ಇದು ಸಮಯನ ತುಂಬಾ ಕಡಿಮೆ ತಗೊಳುತ್ತೆ. ಸೊ ಹಲವಾರು ವಾರಗಳಿಂದ ಅಂದ್ರೆ ತುಂಬಾ ಈಗ 4-5 ವಾರ ತಗೊಳ್ಳೋ ಒಂದು ಕೇಸಸ್ 1 ವಾರದಲ್ಲಿ ಕಂಪ್ಲೀಟ್ ಆಗುತ್ತೆ, ವಿದಿನ್ 7 days ಅಲ್ಲಿ ಅಪ್ರೂವ್ ಆಗೋದ್ರಿಂದ. ಓಕೆನಾ. ಇನ್ನೊಂದು ತೆರಿಗೆ ಡೇಟಾಬೇಸ್ ಅನ್ನು ಹೆಚ್ಚು ವೇಗವಾಗಿ ನವೀಕರಿಸಲು ಹಾಗೂ ಸಹಾಯ ಮಾಡುತ್ತೆ ಅಂತ ಕೂಡ ಹೇಳಿದ್ದಾರೆ. ಹಾಗೆ ಮೇನ್ ಉದ್ದೇಶ ಆದಾಯ ಸಂಗ್ರಹವನ್ನು ಕೂಡ ಸುಧಾರಿಸುತ್ತೆ, ಬೇಗ ಇನ್ಕಮ್ ಜನರೇಟ್ ಆಗುತ್ತೆ ಗವರ್ಮೆಂಟ್ಗೆ, ಮತ್ತು ಆಸ್ತಿ ತೆರಿಗೆ ಮೌಲ್ಯಮಾಪನಗಳ ಮೇಲಿನ ವಿವಾದಗಳು ಕಡಿಮೆ ಆಗುತ್ತೆ ಅನ್ನೋದು ಒಂದು ಸರ್ಕಾರದ ಉದ್ದೇಶ ಆಗಿದೆ. ಓಕೆನಾ. ಓವರ್ ಆಲ್ ಇದು ಏನೋ ಅಂದ್ರೆ ಡಿಸ್ಪ್ಯೂಟ್ಸ್ ಇಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ಯಾವುದೇ ಒಂದು ಡಿಸ್ಪ್ಯೂಟ್ ರೈಸ್ ಆಗಲಿಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಮ್ಯೂಟೇಷನ್ಸ್ ಅಥವಾ ಈ ಖಾತಾ ಅಪ್ರೂವಲ್ ಆಗುತ್ತೆ. ಓಕೆನಾ. ಸೊ ಇದು ಒಂದು ಸರ್ಕಾರದ ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ ಬಿಬಿಎಂಪಿ ನಲ್ಲಿ ಈ ಖಾತಾ ರಿಲೇಟೆಡ್ ಮ್ಯೂಟೇಷನ್ಸ್. ಓಕೆನಾ. ಇದೇ ರೀತಿ ಯಾರೆಲ್ಲ ಇನ್ನೂ ಆಧಾರ್ ನೀವು ಲಿಂಕ್ ಮಾಡಿಲ್ಲ, ಓಕೆನಾ, ಸೊ ದಯವಿಟ್ಟು ಬೇಗ ಲಿಂಕ್ ಮಾಡಿ, ಸೊ ಅಪ್ರೂವಲ್ ಆದ್ರೂ ಆಗ್ಬೋದು. ಓಕೆನಾ. ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.